ज्ञानमतध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय अध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां भोजसिद्धये। ಅವ್ಯಾಪ್ತಿಶ್ಚ ತ್ರಿಧಾ ಹಾಗೆ ಅಂತ ನಾವು ನೋಡ್ತಾ ಇದ್ದೀವಿ. ಅವ್ಯಾಪ್ತಿ ಅಂದ್ರೆ ಏನು? ಲಕ್ಷ್ಯದ ಎಲ್ಲ ಕಡೆ ಲಕ್ಷಣ ಬರದೇ ಇರೋದನ್ನ ಅವ್ಯಾಪ್ತಿ ಅಂತ ಕರಿತೀವಿ. ಅದು ಲಕ್ಷಣದ ದೋಷವೂ ಹೌದು. ಅದೇ ತರ ಅನುಮಾನದಲ್ಲೂ ಅದೇ ಅರ್ಥದಲ್ಲೇ ಬರುತ್ತದೆ. ಅಂದ್ರೆ ಇಲ್ಲಿ ಮೂರು ವಿಧವಾಗಿದೆ ಹಾಗೆಂತ ಹೇಳ್ತಾರೆ. ಲಿಂಗಸ್ಯ ಸಾಧ್ಯೇನ ತದಭಾವೇನ ಚ ಸಂಬಂಧ, ಸಾಧ್ಯ ಸಂಬಂಧ ಭಾವೇ ಸತಿ ತದಭಾವೇನೈವ ಸಂಬಂಧ ಅಂತ ಎರಡನೇದು. ಉಭಯ ಸಂಬಂಧ ಭಾವಶ್ಚ ಇತಿ ಹಾಗೆ ಅಂತ ಮೂರನೇದು ಅಂತ. ಒಟ್ಟು ಮೂರು ರೀತಿಯಾಗಿ ಅವ್ಯಾಪ್ತಿ ಅಂದ್ರೆ ವ್ಯಾಪ್ತಿ ಇಲ್ಲ ಅಂತ ಅರ್ಥ. ವ್ಯಾಪ್ತಿ ದೋಷಗಳು ಅಂತ ಇವೆಲ್ಲ. ಮೊದಲನೇದು ನೋಡಿ, ನೀನು ನೋಡಿದ್ದೀವಿ. ಮೊದಲನೇದು ಶಬ್ದ ಅನಿತ್ಯ ಪ್ರಮೇಯತ್ವ. ಹಾಗೆ ಪ್ರಮೇಯತ್ವ ಅಂದ್ರೆ ಏನು? ಒಂದು ವಿಷಯವನ್ನ ತಿಳಿಯೋದು ಅಂತ ಅರ್ಥ. ಅಂದ್ರೆ ಸಬ್ಜೆಕ್ಟ್ ಆಫ್ ನಾಲೆಜ್ ಅಂತ. ಒಂದು ಜ್ಞಾನಕ್ಕೆ ಒಂದು ವಿಷಯ. ಒಂದು ಜ್ಞಾನಕ್ಕೆ ಒಂದು ಸಬ್ಜೆಕ್ಟ್ ಇರುತ್ತದೆ, ಒಂದು ವಿಷಯ ಇರುತ್ತದೆ. ಅದನ್ನ ಪ್ರಮೇಯ ಅಂತ ಕರಿತೀವಿ. ಪ್ರಕೃತ ಶಬ್ದ ಅನಿತ್ಯವಾಗಿದೆ. ಯಾಕೆ? ಪ್ರಮೇಯತ್ವ. ಶಬ್ದವನ್ನು ನಾವು ತಿಳಿತೀವಿ, ಅದು ಪ್ರಮೇಯವೇ ಆಗಿದೆ. ಅದರಿಂದ ಅಂತ ಪ್ರಮೇಯತ್ವ ಹೇತುವಿನಿಂದ ಏನ್ ಮಾಡ್ತೀವಿ? ಶಬ್ದ ಅನಿತ್ಯ ಅಂತ ಸಾಧಿಸ್ತೇವೆ ಅನುಮಾನದಿಂದ. ಪ್ರಕೃತಿ ಏನಾಯ್ತು? ಹೇತು ಎಲ್ಲಿ ಇರಬೇಕು? ಸಾಧ್ಯದ ಜೊತೆಗೆ ಸಂಬಂಧವನ್ನ ಪಡೆದಿರಬೇಕೇ ಹೊರತು ಸಾಧ್ಯ ಅಭಾವದ ಜೊತೆಗೆ ಸಂಬಂಧವನ್ನ ಪಡೆದಿರಬಾರ್ದು. ಆ ತರ ಸಂಬಂಧ ಪಡೆದಿದ್ರೆ ಆ ಹೇತುವನ್ನು ಇಟ್ಟುಕೊಂಡು ಸಾಧ್ಯ ನಿಶ್ಚಯ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅನುಮಾನ ಬಳಸೋದು ಯಾವಾಗ? ಸಾಧ್ಯ ಇದೆಯೋ ಇಲ್ಲವೋ ಪಕ್ಷದಲ್ಲಿ ಹಾಗೆಂತ ಡೌಟ್ ಬಂದಾಗಲೇ ನಾವು ಅನುಮಾನವನ್ನ ಬಳಸ್ತೇವೆ. ಸೊ ಈ ರೀತಿಯಾಗಿ ಈ ಹೇತುವನ್ನು ಇಟ್ಟುಕೊಂಡು ಅದು ಸಾಧ್ಯದ ಜೊತೆಗೂ ಸಂಬಂಧ ಇದೆ, ಸಾಧ್ಯ ಇಲ್ಲದೆ ಇರುವ ಕಡೆಯಲ್ಲೂ ಸಂಬಂಧ ಇದೆ ಅಂತ ಆದ ಮೇಲೆ ಆ ಸಾಧ್ಯವನ್ನ ನಿಶ್ಚಯ ಮಾಡ್ಲಿಕ್ಕೆ ಬರ್ತದ? ಈ ಹೇತುವನ್ನು ಇಟ್ಟುಕೊಂಡು ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ? ಅರ್ಥ ಆಗ್ತದ? ಅಂದ್ರೆ ಏನಾಗಬೇಕು? ಹೇತು ಇದ್ರೆ ಸಾಧ್ಯ ಇದ್ದೇ ಇರುತ್ತದೆ ಅಂತ ಕನ್ಫರ್ಮ್ ಆಗಿ ಇರಬೇಕು. ಹಾಗಿದ್ರೆ ಮಾತ್ರ ಅನುಮತಿ ಹುಟ್ಟುತ್ತದೆ. ಸಾಧ್ಯದ ಜೊತೆಗೂ ಇರುತ್ತದೆ, ಸಾಧ್ಯ ಇಲ್ಲದೆ ಇರುವ ಜೊತೆಗೂ ಕೂಡ ಹೇತು ಇರುತ್ತದೆ. ಹಾಗೆಂತ ಆದಾಗ ನಮಗೆ ನಿಶ್ಚಯವಾದ ಜ್ಞಾನ ಹುಟ್ಟೋದಿಲ್ಲ. ಅದರಿಂದ ಅವ್ಯಾಪ್ತಿ ಅಂತ ಹೊರಟು. ಸೊ ಅದರಿಂದ ಏನಾಯ್ತು? ನೋಡಿ, ಪ್ರಮೇಯತ್ವ ಅದು ಯಾವುದ್ರ ಜೊತೆಗೆ ಸಂಬಂಧವನ್ನು ಪಡೆದಿದೆ? ಅನಿತ್ಯ ಪದಾರ್ಥಗಳ ಜೊತೆಗೂ ಸಂಬಂಧ ಪಡೆದಿದೆ. ಅನಿತ್ಯದ ಅಭಾವ ಅಂದ್ರೆ ಯಾವುದು? ನಿತ್ಯವಾದದ್ದು. ನಿತ್ಯವಾದ ಅವ್ಯಾಕೃತ ಆಕಾಶ ಮುಂತಾದವುಗಳು ಕೂಡ ಸಂಬಂಧವನ್ನು ಪಡೆದಿದೆ. ಅದರಿಂದ ಈ ಹೇತುವನ್ನು ಇಟ್ಟುಕೊಂಡು ಎಂತ ಹೇತು? ಸಾಧ್ಯದ ಜೊತೆಗೂ ಕನೆಕ್ಟ್ ಆಗಿದೆ, ಸಾಧ್ಯ ಅಭಾವದ ಜೊತೆಗೂ ಕೂಡ ಕನೆಕ್ಟ್ ಆಗಿದೆ ಅಂತ ಆದ ಮೇಲೆ ಅಂತ ಹೇತುವನ್ನು ಇಟ್ಟುಕೊಂಡು ಸಾಧ್ಯ ಇದೆ ಅಂತ ನಿಶ್ಚಯವಾಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಇದು ಒಂದು ದೋಷ. ಹಾಗೆ ಅಂತ ಇನ್ನೊಂದು ಎರಡನೇದು ಯಾವುದು? ಸಾಧ್ಯ ಸಂಬಂಧ ಅಭಾವೇ ಸತಿ ತದಭಾವೇನೈವ ಸಂಬಂಧ. ಹಾಗೆ ಅಂದ್ರೆ ಸಾಧ್ಯದ ಜೊತೆಗೆ ಸಂಬಂಧ ಇಲ್ಲ, ಸಾಧ್ಯದ ಅಭಾವದ ಜೊತೆಗೆ ಸಂಬಂಧ ಇದೆ ಅಂತ. ನೋಡಿ, ಮೊದಲನೇ ಕೇಸ್ ಏನ್ ನೋಡಿದ್ವಿ? ಸಾಧ್ಯದ ಜೊತೆಗೂ ಸಂಬಂಧ ಇದೆ, ಸಾಧ್ಯದ ಅಭಾವದ ಜೊತೆಗೂ ಸಂಬಂಧ ಇದೆ ಅಂತ ಹೇಳಿದೀವಿ. ಎರಡನೇ ಕೇಸ್ ಹಾಗೆಲ್ಲ, ಸಾಧ್ಯದ ಜೊತೆಗೆ ಸಂಬಂಧ ಇಲ್ಲ, ಸಾಧ್ಯದ ಅಭಾವದ ಜೊತೆಗೆ ಸಂಬಂಧ ಇದೆ ಹಾಗೆ ಅಂತ. ಅದನ್ನು ಕೂಡ ಅವ್ಯಾಪ್ತಿ ದೋಷ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ನೋಡಿ. ದ್ವಿತೀಯ ಅರ್ಥ ಆಗಿದೆಯಾ? ಎರಡನೇ ಕ್ಯಾಟಗರಿ ಅರ್ಥ ಆಗಿದೆಯಾ? ಶಬ್ದ ನಿತ್ಯ ಕೃತಕತ್ವ ಹಾಗೆ ಅಂತ. ಶಬ್ದ ಇದು ನಿತ್ಯವಾಗಿದೆ. ಯಾಕೆ? ಅದು ಕೃತಕ ಅಂದ್ರೆ ಮ್ಯಾನ್ ಮೇಡ್ ಅಂತ ಅರ್ಥ. ಕೃತಕತ್ವ ಹಾಗೆ ನೋಡಿ. ಇಲ್ಲಿ ಶಬ್ದ ಎನ್ನುವುದು ಪಕ್ಷ,
ನಿತ್ಯತ್ವ ಎನ್ನುವುದು ಸಾಧ್ಯ, ಕೃತಕತ್ವ ಎನ್ನುವುದು ಹೇತು. ಒಟ್ಟು ಏನಾಯ್ತು? ನೋಡಿ, ಕೃತಕ ನಿತ್ಯ ಏನಾದ್ರು ಸಂಬಂಧ ಇದೆಯಾ? ನೋಡಿ, ಕೃತಕ ಅಂದ್ರೆ ಮ್ಯಾನ್ ಮೇಡ್ ಅಂದ್ರೆ ಡೆಫಿನೆಟ್ ಆಗಿ ಅನಿತ್ಯನೇ ಆಗಿರ್ತದೆ. ನಿತ್ಯ ಅಲ್ಲ. ನಿತ್ಯ ಅಲ್ಲ. ಸಾಧ್ಯದ ಜೊತೆಗೆ ಸಂಬಂಧನೇ ಇಲ್ಲ. ಇನ್ನು ಸಾಧ್ಯ ಅಭಾವದ ಜೊತೆಗೆ ಸಂಬಂಧ ಇದೆ ನೋಡಿ, ಅನಿತ್ಯದ ಜೊತೆಗೆ ಸಂಬಂಧ ಇದೆ. ಸಾಧ್ಯ ಅಭಾವ ಅಂದ್ರೆ ಇಲ್ಲಿ ಯಾವುದು? ಅನಿತ್ಯ. ಅನಿತ್ಯದ ಜೊತೆಗೆ ಸಂಬಂಧವನ್ನ ಪಡೆದಿದೆ, ಅದರಿಂದಲೂ ಕೂಡ ಇದು ಅವ್ಯಾಪ್ತಿ ದೋಷ ಬರುತ್ತದೆ. ಹಾಗೆ ಸ್ಪಷ್ಟ ಆಯ್ತಲ್ವಾ? ಇನ್ನು ಮೂರನೆಯದು ಉಭಯ ಸಂಬಂಧ ಅಭಾವ. ಸಾಧ್ಯದ ಜೊತೆಗೂ ಸಂಬಂಧ ಇಲ್ಲ, ಸಾಧ್ಯ ಅಭಾವದ ಜೊತೆಗೂ ಸಂಬಂಧ ಇಲ್ಲ ಅಂತ ಮೂರನೇ ಕೆಟಗರಿ. ನೋಡಿ, ಒಂದೊಂದೇ ಮೆಟ್ಲು ವ್ಯತ್ಯಾಸ ಆಗ್ತಾ ಇದೆ. ಸರ್ವಂ ಉದಾಹರಣೆ ನೋಡಿ, ತೃತೀಯ ಯಥಾ ಸರ್ವಂ ಅನಿತ್ಯಂ ಸತ್ವಾತ್. ಎಲ್ಲವೂ ಅನಿತ್ಯ. ಯಾಕೆ? ಸತ್ವಾತ್, ಇರುವುದರಿಂದ. ಅಂದ್ರೆ ಯಾವ್ಯಾವ್ದಿದೆಯೋ ಅದೆಲ್ಲವೂ ಅನಿತ್ಯ ಅಂತ ಆಯ್ತು. ನೋಡಿ, ಇಲ್ಲಿ ಏನಾಯ್ತು? ಸರ್ವಂ ಅಂತ ಹೇಳ್ಬಿಟ್ಟ್ಯಾರ. ಸರ್ವಂ ಅಂದ್ರೆ ಏನು? ಎಲ್ಲವೂ. ಎಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಪಕ್ಷದ ಜೊತೆಗೆ ಸಂಬಂಧ ಹೇಗೆ ಬರ್ಲಿಕ್ಕೆ ಸಾಧ್ಯದ ಜೊತೆಗೆ ಹೇಗೆ ಸಂಬಂಧ ಬರುತ್ತದೆ? ಸಾಧ್ಯದ ಜೊತೆಗೂ ಸಂಬಂಧ ಬರೋದಿಲ್ಲ, ಸಾಧ್ಯ ಅಭಾವದ ಜೊತೆಗೂ ಸಂಬಂಧ ಬರೋದಿಲ್ಲ. ಯಾಕೆ? ಸರ್ವಂ ಅಂತ ಸೇರಿಸ್ಬಿಟ್ಟಿದ್ದಾರೆ ಪಕ್ಷದಲ್ಲಿ. ಪಕ್ಷಕ್ಕಿಂತ ಬೇರೆಯಾಗಿ ಇರಬೇಕು ಸಾಧ್ಯ ಮತ್ತು ಹೇತುಗಳು. ಏನಾಗಿರ್ಬೇಕು? ಪಕ್ಷಕ್ಕಿಂತ ಸಾಧ್ಯ ಅಥವಾ ಸಾಧ್ಯಾಭಾವ ಪಕ್ಷಕ್ಕಿಂತ ಭಿನ್ನವಾಗಿರಬೇಕು. ಇಲ್ಲಿ ನೋಡಿ, ಸರ್ವಂ ಅಂತ ಹೇಳಿದ್ದರಿಂದ ಎಲ್ಲವೂ ಸಾಧ್ಯವೂ ಸಾಧ್ಯಾಭಾವವೂ ಹೌದು. ಅದರಿಂದ ಇಲ್ಲಿ ಸಾಧ್ಯದ ಜೊತೆಗೂ ಸಂಬಂಧ ಹೇಳಿಕ್ಕೆ ಬರೋದಿಲ್ಲ, ಸಾಧ್ಯ ಅಭಾವದ ಜೊತೆಗೂ ಕೂಡ ಸಂಬಂಧ ಹೇಳಲಿಕ್ಕೆ ಬರೋದಿಲ್ಲ. ಉಭಯ ಸಂಬಂಧ ಅಭಾವ ಇದೆ ಹಾಗೆಂತ. ಇದು ಕೂಡ ಒಂದು ರೀತಿಯಾಗಿ ಅವ್ಯಾಪ್ತಿ ದೋಷ ಇದೆ ಅಂತ ಮೂರು ರೀತಿಯಾಗಿ ಹೇಳಿದ್ದಾರೆ. ಅವ್ಯಾಪ್ತಿಶ್ಚ ತ್ರಿಧಾ ಹಾಗೆ ಎಂಬ ಪೇರಾದಲ್ಲಿ ಇಷ್ಟು ವಿಚಾರ ಬಂದಿದೆ. ದೃಷ್ಟಾಂತ ವಿರೋಧ ಹಾಗೆ ನೋಡಿ, ಒಂದೊಂದೇ ಹೇತು ವಿರೋಧ ಆಯಿತು, ಪ್ರವಚನ ವಿರೋಧ ಅಂತ ಮೊದಲು ಬಂದಿತ್ತು, ಹೇತು ವಿರೋಧ ಆಯಿತು, ಅವ್ಯಾಪ್ತಿ ಅದರ ವಿಚಾರ ಬಂತು. ಇನ್ನು ದೃಷ್ಟಾಂತದಲ್ಲಿ ಇರತಕ್ಕ ವಿರೋಧವನ್ನ ಹೇಳ್ತಾರೆ. ಅದನ್ನ ಮತ್ತೆ ಶ್ರೀಮಂತ ಅಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ.